ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್. ಸೊ ಚಂಡೀಗಢಲ್ಲಿದ್ದೀವಿ. ಸೊ ಲಾಸ್ಟ್ ವಿಡಿಯೋ ನೋಡಿರ್ತೀರ ನೀವು, ನಮ್ಮದು ಏನು ಫೈನಲ್ ಬಂದಿದ್ದು. ಸೊ ಇವತ್ತಿಂದ ಡೇ 1 ನಮ್ಮದು ರೈಡ್ ಸ್ಟಾರ್ಟ್ ಆಗ್ತಾಯಿದೆ. ಆ್ಯಕ್ಚುಲಿ ನಾವು ಬಂದಿದ್ದ ಲೆಕ್ಕ ಅಲ್ಲ, ಇವತ್ತಿಂದ ರೈಡು. ಇವತ್ತಿಂದ 15 ದಿವಸ ರೈಡ್ ಇರುತ್ತೆ ನಮ್ಮದು. ಸೊ ಟೋಟಲಿ ಒಂದು ಗಂಧದ ಗುಡಿ ಬೈಕರ್ಸ್ ಕ್ಲಬ್ಬಿಂದ ಮಾಡ್ತಿರೋ ಒಂದು ರೈಡ್ ನಂಬರ್ 23 ಮತ್ತು ಒಂದು ಬೇಗ ದೊಡ್ಡ ರೈಡ್ ಇದು. ಸೊ ಎಲ್ಲ ಬಾಯ್ಸ್ ಎಲ್ಲ ರೆಡಿ ಆಗಿದ್ದಾರೆ. ಸೊ ಟೋಟಲಾಗಿ ಒಂದು 15 ಜನ ಇದ್ದೀವಿ. ಸೊ ಮೇಡಮ್ ಅವರು ಸೇರಿ ಬಂದರೆ ಅವರು ಅಲ್ಲಿಗೆ ಕಾಶ್ಮೀರಲ್ಲಿ ಜಾಯ್ನ್ ಆಗ್ತಾರೆ. ಸೊ ಅವ್ರಿಗೆ ಲೇಟ್ ಆಯಿತು. ಸೊ ಆಲ್ಮೋಸ್ಟ್ ವಾಯ್ಸ್ ಎಲ್ಲ ರೆಡಿ ಇದ್ದೀವಿ ಫುಲ್ಲು. ನಮ್ಮ ಜಿಂಕೆನೂ ರೆಡಿ ಇದೆ. ಜಿಂಕೆಗೆ 3ನೇ ಸಲ ನೀನು ಲಡಾಖ್ ನೋಡ್ತಾ ಇರೋದು. ನೀನು ನೋಡು, ನನ್ನ ಜೊತೆ ಇದ್ದರೆ ಎಲ್ಲೆಲ್ಲ ಕರ್ಕೊಂಡು ಹೋಗ್ತೀನಿ. ನೋಡು 3ನೇ ಸಲ ಲಡಾಖ್ ಕರ್ಕೊಂಡು ಹೋಗ್ತಾಯಿದ್ದೀನಿ ನಾನು. ಏನೂ ಆಗಬೇಡ ಆಯಿತಾ, ಹುಷಾರು, ಏನು ಭಯ ಪಡಬೇಡ, ಇದ್ದೀನಿ, ತಲೆ ಕೆಡಿಸ್ಕೊಬೇಡ, ಹುಷಾರು ತಪ್ಪುಡಿ ಆಮೇಲೆ. ಸೊ ಹಿಂಗೆ ನಿಂತು ವಾಯ್ಸ್ ಎಲ್ಲ ರೆಡಿ. ಒಂದೇನು ಅಂದರೆ ಚಂಡೀಗಢಲ್ಲಿ 44 ಡಿಗ್ರಿ ಆದರೂ ನಮ್ಮಂಥ ನನ್ನ ಮಕ್ಕಳು ಈ ಥರ ಲಗೇಜ್ ಹಾಕ್ಕೊಂಡು ಹೋಗ್ತೀವಿ. ಏನು ಮಾಡೋದು. ಓಕೆ, ಮತ್ತು ನಮ್ಮದೊಂದು ಬೊಲೆರೋ ಬ್ಯಾಕಪ್ ವೆಹಿಕಲ್ ಕೂಡ ಇರುತ್ತೆ. ಸೊ ನೋಡಿ, ಇದು ಬಂದು ಬ್ಯಾಕಪ್ ವೆಹಿಕಲ್ಲು. ಸೊ ಏನಪ್ಪ, ಆಗಲೇ ರೈಡ್ ಸ್ಟಾರ್ಟ್ ಆಗಿ ಮುಂಚೆ ಒಂದು ಗಾಡಿನ ಶೆಡ್ ಮಾಡಿಬಿಟ್ಟಿದ್ದೀರ ಅನ್ಕೋಬೋದು. ಶೆಡ್ ಮಾಡಿಲ್ಲ, ಮೇಡಮ್ ಬಂದಿಲ್ಲ. ಸೊ ಕಾರಣಾಂತರದಿಂದ ಅವರು ಶ್ರೀನಗರಲ್ಲಿ ಜಾಯ್ನ್ ಆಗ್ತಾರೆ, ಕಾಶ್ಮೀರಲ್ಲಿ. ಅದಕ್ಕೇನು ಮಾಡಿದ್ವಿ, ಈ ಗಾಡಿನ ಇಲ್ಲಿ ಹಾಕ್ಬಿಟ್ಟಿದ್ದೀವಿ, ಬ್ಯಾಕಪ್ ವೆಹಿಕಲ್ಲು. ಸೊ ಒಂದು ಒಳ್ಳೆ ಇದು ನೀಟಾಗಿ ಲಾಕೆಲ್ಲ ಮಾಡಿ ಪಾರ್ಕ್ ಮಾಡಿದ್ದೀವಿ. ಹಾಯ್ ಭಯ್ಯ, ಯಾಕಿ ಹಾಯ್. ಏಮ್ ನಾಮ್ ಕೇಲ್. ಡ್ಯೂಕ್ ಗಿರಿ. ಗಿರಿ ಹಾಂ. ಸೊ ನಮ್ಗೆ ಸ್ವಲ್ಪ ಹಿಂದಿ ಬರೋಲ್ಲ, ಥೋಡ ಮತ್ತು ರಾಜೀವ್ ಜಿ ನಮ್ಮ ಮೇಯ್ನು ಆರ್ಗನೈಸರು. ಸೊ ಓಕೆ ಎಲ್ಲ ರಾಜೀವ್ ಜಿ ಫೈಲ್ ಡಾಕ್ಯುಮೆಂಟ್ ಕೀ ಬೈಕ್ ಸೇಫ್ಟಿ. ಓಕೆ ಓಕೆ. ಸೊ ಸೂಪರ್, ಎಲ್ಲರೂ ಹೋಗ್ತಾಯಿದ್ದೀವಿ. ಒಂದು ಸ್ವಲ್ಪ ಜನ ಲಗೇಜ್ ಹಾಕಿದ್ದಾರೆ ಇಲ್ಲಿ, ನಮ್ಮದು ಲಗೇಜ್ ಅಲ್ಲೇ ಐತೆ. ಸೊ ಲೆಟ್ಸ್ ಗೋ. ಏನು ಒಳ್ಳೆ ತೊಂದರೆ ಆಗ್ತಿದ್ದಂಗೆ. ಜೈ ಶ್ರೀರಾಮ್. ಬಾಯ್ಸ್, ಜೈ ಶ್ರೀರಾಮ್, ಜೈ ಗಂಧದ ಗುಡಿ, ಜೈ ಕರ್ನಾಟಕ. ನಮ್ಮದು ಪ್ರಣವ್ ನೋಡಿ ಹೊಲ್ಟೂರ್ಗೆ ಗ್ಲೌಸ್ ಎತ್ಕೊಳೋ, ಸೋಫಾ ಸೆಟ್ ಮಾಡ್ಕೊಬಿಟ್ರು ಈ ಗಾಡಿ ದಿನ. ಹಂಗೆ ಮಲ್ಕೊಂಡು ಹೇಳ್ತಾ, ಹುಷಾರಪ್ಪ. ನೋಡಿ ಹೆಂಗಿದೆ ಇನ್ನು ಇಂಡಿಯಾಗೆ ಬರೋಲ್ಲ ಅವನು, ಯಾವಾಗ ಬರ್ತಾನೋ ಗೊತ್ತಿಲ್ಲ. ಸೊ ಆ ಥರ ಇರ್ತಾರೆ. ಆದರೂ ನಿಜಾಲು ಚಿಕ್ಕ ವಯಸ್ಸಲ್ಲಿ ಈ ಥರ ಒಂದು ಡೆಡಿಕೇಶನು ಖುಷಿ ಆಗುತ್ತೆ. ಸೊ ಆರಾಮಾಗಿ ಬಾ ಪ್ರಣವ್, ಪ್ಲೀಸ್ ಸೇಫ್ಟಿಗೆ ಬಾ, ಎಲ್ಲೂ ರ್ಯಾಶ್ ಮಾಡಬೇಡ, ಯಾರಿಗೂ ಭಯಕ್ಕೆ ಹೋಗ್ಬೇಡ. ಲೆಟ್ಸ್ ಗೋ ಲಡಾಖ್ ರೈಡ್. ಸೊ ಹೋಟೆಲ್ ಸಿಲ್ವಿಲ್ಲ ಇಲ್ಲೇ ಚಂಡೀಗಢಲ್ಲಿ 2 ದಿವಸದಿಂದ ಇಲ್ಲೇ ಸ್ಟೇ ಮಾಡಿದ್ದು. ಇವಾಗ ಓಡ್ತಾ ಇದ್ದೀವಿ. ಗಂಧದ ಗುಡಿ ಬೈಕರ್ಸ್ ಕ್ಲಬ್ನ ಮೆಗಾ ರೈಡ್, ದೊಡ್ಡ ರೈಡ್ ಇದು. ಸೊ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಎಲ್ಲ ಬೇಜಾನ್ ರೈಡ್ಗಳು ಮಾಡಿ ಈಗ ಸ್ವಲ್ಪ ದೂರ ಬಂದಿದ್ದೀವಿ. ಏನಂದರೆ ಈ ಲಡಾಖ್ ನೋಡೋಕ್ಕೆ. ಲೆಟ್ಸ್ ಗೋ. ಹಿಮಾಲಯ ಇಲ್ಲಿ ಫುಲ್ಲು ಚಿಲ್ಲಪ್. ಇಲ್ಲಿ ಬಾಡಿ ಇಲ್ಲ. ಲೆಫ್ಟಾನೆ. ಹಾಂ, ಲೆಫ್ಟು ಮೇಲೂ ಇದೆ ಲೆಫ್ಟು ಇದೆ, ಸರ್ವಿಸ್ ರೋಡು. ಹಾಂ, ಇಲ್ಲಿ ಬ್ರಿಡ್ಜ್ ಕಡೆ ಲೆಫ್ಟ್ ತೊಗೊಳ್ಳೋ. ಲುಧಿಯಾನನೇ ಹೋಗೋದು. ಲುಧಿಯಾನ, ಅಮೃತ್ಸರ್ ಹೈವೇ, ರೂಪ್ನಗರ್ ಏರ್ಪೋರ್ಟ್. ಓಕೆ, ಒಂದು 90 ಕಿಲೋಮೀಟ್ರ್ ಬಂದು ಬೆಳಿಗ್ಗೆ ಬೇಗ ಬಿಟ್ಟರು ಬಿಸಿಲು ಅವಾಯ್ಡ್ ಮಾಡೋಕ್ಕಾಗ್ತಿಲ್ಲ. ಆದರೂ ಇಮಿಡಿಯೇಟಿ ಬಿಸಿಲು ಹೆವಿ 44 ಡಿಗ್ರಿ. ಸೊ ಆಲ್ಮೋಸ್ಟ್ ಯಾವುದೋ ಅಮೃತ್ಸರ್ ರೋಡಲ್ಲಿ ಇದ್ದೀವಿ. ಸೊ ಇವತ್ತಿನ ರೈಡ್ ಬಂದು ಅಮೃತ್ಸರಲ್ಲಿ ಸ್ಟೇ ಇವತ್ತು. ಅಮೃತ್ಸರಲ್ಲಿ ವಾಘಾ ಬಾರ್ಡ್ರೆಲ್ಲ ಇರುತ್ತೆ. ಸೊ ಮಾಮೂಲಿ ಗ್ರೂಪ್ ಅಲ್ವಾ, ಸೊ ಅವ್ರಿಗೆಲ್ಲ ಎಕ್ಸ್ಪ್ಲೋರ್ ಮಾಡಿಸ್ಬೇಕು. ಸೊ ಜಿಂಕೆ ರೆಡಿತಾ ಇದೆ, ಬಿಸಿಲಲ್ಲೇ ಓಡಿಸ್ತಾ ಇದ್ದೀವಿ. ಗೊತ್ತಲ್ಲ, ಲೆಟ್ಸ್ ಗೋ. ನಮ್ಗೆ ಓದಿಸ್ತೀನಿ ಇದೇ ಟೈಮಲ್ಲಿ ಜ್ಯೂಸು. ಸ್ಲೋ ಮಾಡಿದೆ, ಬೇಡ. ಡಿ ಜೆ ಗೀಜೆಲ್ಲ ಹಾಕ್ಕೊಂಡು ಅವಳಿ ಕೊಡ್ತಾರಲ್ಲ ಫುಲ್ಲು. ಒಳ್ಳೆ ಜಾಲಿ ಬಾಯ್ಸಿ. ಹೆಂಗೆ ನಮ್ಮ ಕರ್ನಾಟಕದಲ್ಲಿ ರಾಮನವಮಿಗೆ ಎಲ್ಲ ಹಂಗೆ ಅಡ್ಡ ಹಾಕು, ರಾಮನವಮಿ ಜ್ಯೂಸು ಹಾಕಿದ್ರು ಅಡ್ಡ.
ನೋಡಲ್ಲಿ ಮುಂದೆ ಕೈ ಮುಗಿ ಅಡ್ಡ ನೋಡ್ದ ಹೇಳ್ದೆ ಹೋಗಿ ಹೇಳಿಲ್ವಾ ಜ್ಯೂಸು ನಮಸ್ಕಾರ ನೋಡಿದ್ಬಿಟ್ಟ ಅವನು. ಯಾರಿದು ಅವೈ ಅಡ್ಡ ಅಂತೆ ಫ್ಲೈಟ್ ಐತೆ ನಿಲ್ಸ್ಬಿಟ್ಟವ್ರು ಗುರು ನೋಡಿಲಿ. ವಾವ್ ಏರ್ ಇಂಡಿಯಾ ಫ್ಲೈಟು ರೆಸ್ಟೋರೆಂಟ್ ಅದನ್ನೇ ಫ್ಲೈಟ್ ಐತೆ ನಿಲ್ಸ್ಕೊಬಿಟ್ಟವ್ರೆ ಎಲ್ಲ ಗುರು. ಸೂಪರ್ ಗುರು ಅಮೃತ್ಸರು. ಯಾವುದೋ ಹಳೆ ಸ್ಕ್ರ್ಯಾಪ್ ಹಾಕಿರೋ ಫ್ಲೈಟ್ನ ತೊಗೊಂಡ್ಬಿಟ್ಟವ್ರೆ. ಹಿಂಗಿದೆ ನೋಡಿ ಎಂಟ್ರಿ ನೋಡಿ ಹೆಂಗಿದೆ. ಲೆಫ್ಟ್ ಹೋಗ್ಬೇಕಾ? ಲೆಫ್ಟ್ ಕಣೋ. ವಾವ್ ಹಿಂಗೆ ಮಾಡಿದಾರೆ ನೋಡಿ. ಎಂಥ ಆರ್ಚ್ ಗುರುದು. ವೆಲ್ಕಮ್ ಟು ಸೂಪರ್. ಇಟ್ಟಿಲಿ ಅದು ರೂಟು ಕೂಡ ಬಸ್ ರೂಟ್ ಅದು. ಅವಾಗ ಗೊತ್ತಲ್ಲ ಅವ್ರದ್ದು ಮಕ್ಕಳೆಲ್ಲ ಖುಷಿ. ರಾಜಸ್ಥಾನ ಎಲ್ಲ ಟ್ರಿಪ್ ಹೋಗಿ ಬಂದವ್ರೆ. ರಾಜಸ್ಥಾನ ಓ ಬಾಯ್ ಬಲ್ಲೆ ಯೋ ಗಲ್ಲಿ ಅಮೃತ್ಸರ್ ಗಲ್ಲಿ. ಇಲ್ಲಿ ನೋಡಿದ್ರೆ ಸೆಕೆ ಬಿಸಿಲು. ಓಯ್ ಬ್ಯಾಟ್ರಿ ವಾಲಾ ಹಾಂ ಅದೇ ನಡಿ ಸೈಡ್ ಬಿಡ್ರಿ ಕಾರ್ ಹೋಗಕ್ಕೆ. ಅಲ್ಲ ಅವ್ನು ಕೇಳು. ಓ ಜಿ ಸೈಡ್ಗೆ ಹಾಕೊಳ್ತೀನಿ. ಇಲ್ಲಿ ಹೊರಡಕ್ಕೆ ಹಾಕೋ. ಈಚುಡು ಸೊ ಫೈನಲಿ ನಾವು ಈಗ ಅಮೃತ್ಸರ್ ಹೋಟ್ಲಿಗೆ ಬಂದಿದ್ದೀವಿ. ಹೋಟ್ಲಿಗೆ ಬಂದು ರೀಚ್ ಆಗಿ ರೆಡಿನಾ? ಬನ್ನಿ ಬೇಗ ಟೈಮ್ ಆಯಿತು. ಸೊ ನಮ್ಮ ರೂಮು ಇಲ್ಲಿ ಕೊಟ್ಟಿದ್ದಾರೆ. ಟೋಟಲ್ 6 ರೂಮ್ ತೊಗೊಂಡಿದ್ದೀವಿ. ಸೊ ಟೈಮ್ ಆಯಿತು. ವಾಗ ಹೋಗಬೇಕು. ಸಖತ್ ಅರ್ಜೆಂಟಲ್ಲಿದ್ದೀವಿ. ಏನು ಮಾಡೋದು ಗೊತ್ತಾಗ್ತಿಲ್ಲ. ಬಾಯ್ಸ್ ಇನ್ನೂ ಬಂದಿಲ್ಲ. 48 ಡಿಗ್ರಿ ಇದೆ. ಆರಾಮ್ ಇವತ್ತೇನು ಹೈಯೆಸ್ಟ್ 48 ಡಿಗ್ರಿ. ಹಿಂಗೆ ಊರು 48 ಡಿಗ್ರಿ. 38 ಡಿಗ್ರಿ ಕಡೆಗೆ ಆಗ್ತಿರಲಿಲ್ಲ. ಸೊ ಪೆಟ್ರೋಲ್ ನನ್ನ ಗಾಡಿ ಆಗಲಿಲ್ಲ. ನಾನು ಹೆಂಗೋ ಅವಾಗ ಹೋಗ್ಬೇಕಲ್ಲ 3 ಡಬಲ್ಸು ಪ್ರಣವ್ ಜೊತೆನೇ ಜೈ ಅಂದ್ಬಿಟ್ಟೆ. ಸೊ 96 ರೂಪಾಯಿ ಇದೆ ಇಲ್ಲಿ ಪೆಟ್ರೋಲು. ಸೊ ಕಡಿಮೆನೇ ಇದೆ ನಮಗಿಂತ 4 ರೂಪಾಯಿ ಕಡಿಮೆ ಪಂಜಾಬು. ಓಕೆ ಹೋಗೋಣ. ನಡಿ ಒಂದು ನಿಮಿಷ ಹಾಗೆ ಹಿಡ್ಕೋತ್ಯಾ? ಪ್ರಣವ್ ಇಂಜಿನ್ ಹೀಟ್ ಹೊಡಿತೈತೆ. ನಿಧಾನಕ್ಕೆ ಹೋಗು. ಅಂದರೆ ಮಾಮೂಲಿನೇ ಹೋಗು. ಸ್ವಲ್ಪ ಇಂಜಿನ್ ಹೀಟ್ ಹೊಡಿತಾ ಇದೆ. ಸೊ ಫೈನಲಿ ವಾಘಾ ಬಾರ್ಡ್ರಿಗೆ ಎಂಟ್ರಿ ಆಗಿದ್ದೀವಿ. ವಾಘಾ ಬಾರ್ಡ್ರಿಗೆ ಬಂದಿದ್ದೀವಿ ಅಂದರೆ ಒಂದು ಅದ್ಭುತನೇ ಅನ್ಬೋದು ನಾವು ಬಂದಿರೋದು. ಸೊ ಏನು ಅಂದರೆ 48 ಡಿಗ್ರಿಲಿ ರೈಡ್ ಮಾಡಿರೋದು ನಾವು. 48 ಡಿಗ್ರಿ. ಸೊ ಹೈಯೆಸ್ಟು ನನ್ನ ಲೈಫಲ್ಲಿ ನನ್ನ ಜನ್ಮದಲ್ಲೇ ನೋಡಿದ್ದು 48 ಡಿಗ್ರಿ. ನೋಡೋಕ್ಕೆ ಹೆಂಗೆ ದಗ ಅಂತ ಇದೆ ಅಂದರೆ ನೆಕ್ಸ್ಟ್ ಲೆವೆಲು ಇವತ್ತು. ಸೊ ನೋಡಿ ಅಲ್ಲಿ ಇಂಡಿಯಾ ಬಾರ್ಡ್ರು ಪಾಕಿಸ್ತಾನ ಬಾರ್ಡ್ರು ಎರಡು ಕಾಣಿಸ್ತೈತೆ ಅಂದರೆ ಫ್ಲ್ಯಾಗ್ಗಳು. ಏನು ಗುರು ಏನು ಆಗ್ತಾಯಿದೆ ಪ್ರಪಂಚ ಅಂತ ಗೊತ್ತಾಗ್ತಾಯಿಲ್ಲ ನನಗೆ. ಅಷ್ಟೇ ಪ್ರಪಂಚ ಸುಟ್ಟೋಗ್ತೀವಿ ಅಷ್ಟೇ. ಈ ಥರ ಬಿಸಿಲ. ಪಾರ್ಕಿಂಗ್ ಮಾಡೋರು ಅವಾಗೆಲ್ಲ ಮಾಡಿರಲಿಲ್ಲ. ಸೊ 3ನೇ ಸರಿ ಬರ್ತಾ ಇರೋದು ವಾಘಾ ಬಾರ್ಡ್ರಿಗೆ. ಖುಷಿ. ಸೊ ಫೈನಲಿ ನೋಡಿ ನಮ್ಮ ಇಂಡಿಯಾ ಬಾರ್ಡರ್ ಇಂಡಿಯಾ ಪಾಕಿಸ್ತಾನ ಬಾರ್ಡರು. ಸೊ 3ನೇ ಸಲ ಬರ್ತಾ ಇರೋದು ಜಾಗಕ್ಕೆ. ಮಾಮೂಲಿ ಇದು ನಮ್ಮ ಒಂದು ಬೈಕ್ ರೈಡ್ ಆಗಿರೋದ್ರಿಂದ ಕ್ಲಬ್ಬಿಂದ ಬಂದಿರೋದು. ಸೊ ನಾರ್ಮಲಾಗಿ ನಾನು ಸಿಕ್ಕಿ ಒಂದ್ಸಲ ಬಂದಿದ್ದು ಮತ್ತು ಫ್ಯಾಮಿಲಿ ಒಂದ್ಸಲ ಬಂದಿದ್ದು. ಸೂಪರ್ ನೋಡಿ. ಇಲ್ಲಿ ಇದು ಇಂಡಿಯಾ ಫ್ಲ್ಯಾಗು. ಅಲ್ಲಿ ಕಾಣಿಸ್ತಾ ಇರೋದು ನಮ್ಮ ಇಲ್ಲಿ ಕಾಣಿಸ್ತಾ ಇರೋದು ಇಂಡಿಯಾ ಫ್ಲ್ಯಾಗು. ಅಲ್ಲಿ
दुश्मन का देश पाकिस्तान ನನ್ನ ಮಗನ ಪಾಕಿಸ್ತಾನ್ ನೋಡಿ ಹೆವಿ ಬಿಸಿಲು ಗುರು ನೋಡೋ ಅಲ್ಲಿ ನೆಳೆ ಐತೆ ನೋಡೋ ಹೊಸತ್ತಿದ್ದಾಗ ನಮ್ಗೆ ಇಲ್ಲಿ ಆಪೋಸಿಟ್ ಬಿಸಿಲು ಮುಂಚೆನೇ ಮೇಲೆ ಹೋಗ್ಬಿಡೋಣ ಬರೋ ಅಲ್ಲಿ ಖಾಲಿ ಇದೆ ಮೇಲೆ ಹೋಗೋಣ ಬನ್ರಿ ಹಿಂದೆ ಹೋಗೋಣ ಬನ್ರಿ ಹತ್ತೋಣ ನಡಿ ಇಲ್ಲಿ ಬೇಡ ಮುಂದೆ ಬೇಡ ಬಿಸಿಲು ನೀನು ಎಷ್ಟೊಂದು ಕೂತ್ಯಾ ನೋಡಿ ಅದೇ ಪಾಕಿಸ್ತಾನ್ ಬಾರ್ಡ್ರು ಇದೆ ನಮ್ಮ ಇಂಡಿಯಾ ಬಾರ್ಡ್ರು ಸೊ ನಾವು ಇಂಡಿಯಾದಲ್ಲೇ ಇದ್ದೀವಿ ಬಾರ್ಡರ್ ಸಾರಿಗೆ ಅವ್ರ ಕಡೆ ಜನನೇ ಇಲ್ಲಲ್ಲೋ ಅವ್ರಿಗೇನು ದೇಶಭಕ್ತಿನೇ ಇಲ್ವಾ ನಮ್ಮವ್ರು ನೋಡು ಹೆಂಗಿದೀವಿ ಅಲ್ಲಿ ನೋಡು ಜನನೇ ಇಲ್ಲ ಅಲ್ಲಿ ಅಯ್ಯೋ ಅವರು 48 ಡಿಗ್ರಿ ಇದ್ರು ನೋಡಿ ಎಷ್ಟು ಜನ ಇದೆ ಅದನ್ನೇ 48 ಡಿಗ್ರಿ ಇದ್ರು ಇಷ್ಟು ಬಿಸಿಲಿದ್ರು ಜನನೇ ಇಲ್ಲ ಖಾಲಿ ಹೊಡಿತಾ ಇದ್ರು ಬೇಕಾದ್ರೆ ನಿಜ ಹಾಕೋ ನೋಡಿ ಅಲ್ಲಿ ಪಾಕಿಸ್ತಾನ್ ಕಾಣಿಸ್ತಾ ಇದೆ ಅಂದರೆ ಇವಾಗ ಬಾರ್ಡ್ರಲ್ಲೇ ಇದ್ದೀವಿ ಬಟ್ ಒಳಗಡೆ ಇನ್ಸೈಡ್ ಪಾಕಿಸ್ತಾನು ಬಂಕರು ಮತ್ತು ಫ್ಲ್ಯಾಗು ನೋಡಿ ಇಲ್ಲಿ ಮಸೀದಿ ಫ್ಲ್ಯಾಗ್ ತೋರಿಸು ಹಾಂ ಅಲ್ಲಿ ಈ ಕಡೆಗೆ ಹಾಂ ಅಲ್ಲಿ ಫ್ಲ್ಯಾಗು ಅಲ್ಲಿದೆ ಅದು ಸೊ ಈಗೇನು ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಅದು ಗೋಪುರ ಅದು ಪಾಕಿಸ್ತಾನದೇ ಕಸ್ಟಮ್ಸು ಸೊ ಅವ್ರದ್ದು ಎಂಟ್ರಿ ಸೊ ಲಾವೂರಿಗೆಲ್ಲ ಒಂದು ಟೈಮಲ್ಲಿ ಗಾಡಿನೇ ಬಸ್ಸೇ ಬಿಡ್ತಾಯಿದ್ರು ಪಾಕಿಸ್ತಾನ ಲಾವೂರಿಗೆ ಇದೆ ಅದೇ ರೂಟಲ್ಲಿ ಅದೇ ಇಂಡಿಯಾ ಟು ಲಾವೂರು ಹಾಂ ಬಸ್ ಇತ್ತು ಇಂಡಿಯಾ ಟು ಪಾಕಿಸ್ತಾನ ಅದೇ ರೂಟಲ್ಲೇ ಹೋಗ್ತಾ ಇದ್ರು ಅದೇನು ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ರೋಡ್ ಅದೇ ರೂಟಲ್ಲಿ ಹಾಂ ಸೊ ಇವಾಗಿಲ್ಲ ಇಲ್ಲಿ ಮುಂದೆ ಕಾಣಿಸ್ತಾ ಇರೋದು ರಿವರು ಬಟ್ ನೀರಿಲ್ಲ ಚಾನಲ್ ನೀರು ಥರ ಐತೆ ರಿವರು ಏನೋ ಬಟ್ ಅದು ಒಂದು ಏನು ಅಂದರೆ ನಿಜವಾಗ್ಲೂ ನೋಡಿ ನಮ್ಮ ಜನ ಇದು ನಮ್ಮ ಇಂಡಿಯಾದವರು ಅಲ್ಲಿ ನೋಡಿ ಜನ ನಾಯಿನೂ ಇಲ್ಲ ಅಲ್ಲಿ ಒಂದು ನಿಜವಾಗ್ಲೂ ಕಾಣಿಸ್ತಾರೆ ಒಬ್ಬರು ಇಲ್ಲ ಅಲ್ಲಿ ಅದೇನು ಅವ್ರಿಗೇನು ಅಭಿಮಾನನೇ ಇಲ್ಲ ಯಾಕಂದರೆ ಅವ್ರಿಗೆ ಎಕನಾಮಿನೇ ಸರಿ ಇಲ್ಲ ಅಂದಮೇಲೆ ಇನ್ನು ಅಭಿಮಾನ ಎಲ್ಲಿ ಬರುತ್ತೆ ಹೇಳಿ ಸುಮ್ಮನೆ ಮಾಡಬೇಕಲ್ಲ ಅಂತ ಬಾರ್ಡ್ರಿಗೆ ಹಾಕೊಂಡು ಕೂತವ್ರು ಅಷ್ಟೇ ನೋಡಿ
ಫೈನಲಿ ಪೆರೇಡ್ ನೀಡಿ ಅವೆಲ್ಲ ಮುಗಿದೋಯ್ತು. ಸೊ ಅವಾಗ ಬಾರ್ಡರ್ ಪೆರೇಡ್ ಅಟಾರಿದ್ದು. ಸೊ ಇವಾಗ ಟೈಮ್ ಬಂದು 7 ಗಂಟೆ. ಸೊ 7:06 ಆಲ್ರೆಡಿ. ಸೊ ಇಲ್ಲಿ ಸನ್ಸೆಟ್ ಯಾವಾಗ ಆಗುತ್ತೋ ಗೊತ್ತಿಲ್ಲ. 7:45 ಆಗೋದು ಇಲ್ಲಿ. ಸೊ ಯಾಕಂದರೆ ಇಲ್ಲಿ ಡೇ ಬೇಗ ಆಗುತ್ತೆ, ನೈಟ್ ಲೇಟ್ ಆಗುತ್ತೆ. ಸೊ ಹಂಗೆ ಇಲ್ಲಿ ಡೇನೂ ಅಷ್ಟೇ ಬೇಗ ಆಗುತ್ತೆ. ನೋಡಿ ಇಂಡಿಯನ್ ಫ್ಲಾಗ್ ಇದು ಮೋಸ್ಟ್ಲಿ ಟಾಲೆಸ್ಟು ಫ್ಲಾಗ್ ಇರಬೇಕಿದು ನಮ್ಮ ಇಂಡಿಯಾದಲ್ಲೇ. ಸೊ ನೋಡ್ತಿದ್ದಾರೆ ಅವ್ರು ಭಯಂಕರ ಜನ ಆಗಿದ್ರು. ಸಂಡೇ ಬೇರೆ ಸೂಪರ್ ಖುಷಿ ಆಯಿತು. ಅದೇನೇ ಎಷ್ಟೇ ಸಲ ಬಂದಿದ್ರು ಪೆರೇಡ್ ನೋಡೋಕ್ಕೆ ಸಖತ್ತಿದೆ ಆಗುತ್ತೆ. ಒಂಥರ ಏನೋ ಜೋಶ್ ಫುಲ್ಲು.